ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣವೆಂದು ಆಪಾದಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಗುರುವಾರ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹ್ಮದ್, ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಅಡುಗೆ ಅನಿಲದ ಸಮಸ್ಯೆ ಎದುರಾಗಿದೆ. ಯುದ್ಧ ನಡೆಯುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮೊದಲೇ ಗೊತ್ತಿದ್ದರೂ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳದ ಕಾರಣ ಇಂದು ಜನಸಾಮಾನ್ಯರಿಗೆ ಅಡುಗೆ ಅನಿಲದ ಸಮಸ್ಯೆ ಎದುರಾಗಿದೆ. ಈ ನಡುವೆ ಸರ್ಕಾರ ಅಡುಗೆ ಅನಿಲ ಬೆಲೆ ಹೆಚ್ಚಳ ಮಾಡಿ ಗಾಯದ ಮೇಲೆ ಬರೆ ಎಳೆದಿದೆ. ಕೆಲವು ಕಡೆ ಹೆಚ್ಚು ಹಣ ಕೊಟ್ಟರೂ ಅನಿಲ ಸಿಲಿಂಡರ್ ಸಿಗದಂತಹ ಪರಿಸ್ಥಿತಿ ಎದುರಾಗಿದೆ ಎಂದರು. ಕಾಂಗ್ರೆಸ್ ಆಡಳಿತವನ್ನ ಟೀಕಿಸುತ್ತಾ ಬಂದಿರುವ ಬಿಜೆಪಿಯವರು ಕಾಂಗ್ರೆಸ್ ಆಡಳಿತದಲ್ಲಿ ಯಾವುದೂ ಇಂತಹ ದುಸ್ಥಿತಿ ಬಂದಿರಲಿಲ್ಲ. ಕೇಂದ್ರದ ಮೋದಿ ಸರ್ಕಾರ ದೇಶವನ್ನ 50 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗಿದೆ ಎಂದು ಟೀಕಿಸಿದರು. ತುಮಕೂರು ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಕಳೆದ 15 ದಿನಗಳಿಂದ ರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಇದು ನಮಗೆಲ್ಲರೂ ಗೊತ್ತಿತ್ತು, ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು, 2 ತಿಂಗಳ ಹಿಂದೆ ಗೊತ್ತಿತ್ತು ಯಾವುದೇ ಕ್ಷಣದಲ್ಲಿ ಯುದ್ಧ ಆಗುತ್ತೆ ಅಂತೇಳಿ. ಯುದ್ಧದ ಪರಿಣಾಮವಾಗಿ ಅನೇಕ ತೊಂದರೆಗಳು ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಯುದ್ಧ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಒಂದು ತಯಾರಿ ಮಾಡದೆ ಇವತ್ತು ನಾವು ನೋಡಿರಬಹುದು. ಅನೇಕ ಕಡೆ ಗ್ಯಾಸ್ ಸಿಲಿಂಡರ್ನ ದರ ಹೆಚ್ಚಾಗಿದೆ. ಕೆಲವು ಕಡೆ ಮೆಟ್ರೋ ಸಿಟಿಗಳಲ್ಲಿ, ಬೆಂಗಳೂರು, ಮುಂಬೈ ಅಂಥ ಸಿಟಿಗಳಲ್ಲಿ ಹೆಚ್ಚು ದುಡ್ಡು ಕೊಟ್ಟರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಪರಿಣಾಮದಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನಾನುಕೂಲತೆಗಳಾಗ್ತಾ ಇದ್ದಾವೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರಗಳು ಹೆಚ್ಚಾಗೋದ್ರ ಜೊತೆಗೆ ಲಭ್ಯವಾಗೋದು ಕೂಡ ಕಷ್ಟ ಆಗುತ್ತೆ. ಹಾಗೆ ಏನು ಗ್ಯಾಸ್ ಬೆಲೆಯನ್ನು ಈ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಹೆಚ್ಚಳ ಮಾಡಿದೆ. ಇದು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದುಷ್ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಏನು ಟ್ರಂಪ್ನವರು, ಅಮೇರಿಕನ್ನವರು ಇವ್ರಿಗೆ ಅಪ್ಪಣೆ ಕೊಟ್ಟರೆ ಇವರು ರಷ್ಯಾದಿಂದ ತೈಲವನ್ನು ಆಮದು ಮಾಡ್ಕೋಬೇಕು. ಖರೀದಿ ಮಾಡಬೇಡಿ ಅಂದರೆ ಬಿಡಬೇಕು, ಮತ್ತೆ ಇನ್ನೊಂದು ತಿಂಗಳು ನೀವು ಖರೀದಿ ಮಾಡ್ಕೊಳ್ಳಿ ಅಂದರೆ ಇವರು ಖರೀದಿ ಮಾಡಬೇಕು. ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಮತ್ತೆ ಈ ಗ್ಯಾಸಿನ ಅಭಾವವಾಗಿದೆ. ಮುಂದೆ ಇದೇ ರೀತಿಯ ಯುದ್ಧ ಮುಂದುವರೆದ್ರೆ ಡೀಸೆಲ್, ಪೆಟ್ರೋಲ್ ಕೂಡ ಅಭಾವವಾಗಿ ನಾವು ಮತ್ತೆ ಎತ್ತಿನ ಗಾಡಿ, ಜಟ್ಕಾ ಗಾಡಿ, ಸೌದೆ ಒಲೆ ಆ ಕಡೆಗೆ ಹೋಗಬೇಕಾಗ್ತದೆ. ಇದು BJP ಅವರು ಮಾಡಿರುವ ಅಭಿವೃದ್ಧಿ, ವಿಕಸಿತ ಭಾರತ. ಇದು ಎಲ್ಲಿಗೆ ತಳ್ತಾವ್ರು ಅಂದರೆ ಮತ್ತೆ ಇನ್ನೊಂದು 50 ವರ್ಷ, 3 ವರ್ಷ ಹಿಂದೆ ನಮಗೆಲ್ಲ ತಳ್ತಾ ಇದ್ದಾರೆ. ಆದ್ದರಿಂದ ಈ ಕೇಂದ್ರ ಸರ್ಕಾರದ ಏನು ದುರಾಡಳಿತ ಇದೆ, ಅದರಿಂದ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಆ ತೊಂದರೆಯ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಡೆ ಹೋಟೆಲ್ ಉದ್ಯಮಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇವತ್ತು ಮಠದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಅವ್ರಿಗೆ ಉಪಹಾರ ಸಿಗ್ತಾ ಇಲ್ಲ. ಇಂಥ ದುಸ್ಥಿತಿ ಯಾವತ್ತೂ ಈ ದೇಶಕ್ಕೆ ಬಂದಿರಲಿಲ್ಲ. ಮಾತೆತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸುದ್ದಿ ಎತ್ತಾರೆ. ಇವತ್ತು ಇದಕ್ಕೇನು ಉತ್ತರ ಹೇಳ್ತಾರೆ? ಇಂಥ ಹಾಹಾಕಾರ ದೇಶದಲ್ಲಿ ಬಂದೈತಲ್ಲ, ಇದಕ್ಕೆ ಮೋದಿ ಉತ್ತರ ಕೊಡೋಕ್ಕಾಗ್ತಿದ್ದ? ಎಂದೂ ಈ ದೇಶದಲ್ಲಿ ಇಂಥ ಕರಾಳತೆ ಬಂದಿರಲಿಲ್ಲ. ಇವತ್ತು ಎಲ್ಲ ದಾಸ್ತಾನಿದ್ರೂ ಅದನ್ನು ಬೇಯಿಸೋದಕ್ಕೆ ಒಂದು ಸಿಲಿಂಡ್ರ್ ಕೂಡ ನಮ್ಮ ಹತ್ರ ಇಲ್ಲ. ದೇಶ ಇಷ್ಟೊಂದು ವಿಕಸಿತ ಭಾರತ, ವಿಕಸಿತ ಭಾರತ ಅಂತಾರೆ. ಇದು ವಿಕಸಿತ ಭಾರತನ? ಇದು ಅಂಧಕಾರದಾಗಿರೋ ಭಾರತ. ಇವತ್ತು ಮೋದಿ ನೇತೃತ್ವದಲ್ಲಿ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಇವತ್ತು ನೀವೆಲ್ಲ ಮನಗಾಣಬೇಕಾಗಿದೆ.